ಅಂತೇಳಿ ಗ್ರಾಮ ದೇವತೆ ಹಬ್ಬವನ್ನು ನಮ್ಮ ನಾಗವಾಲ ಗ್ರಾಮದ ಎಲ್ಲ ಬಂಧುಗಳು ಇವತ್ತು ಆಚರಣೆ ಮಾಡುತ್ತಿದ್ದಾರೆ. ಹಾಗಾಗಿ ನಾಗವಾಲ ಗ್ರಾಮದ ಎಲ್ಲ ಬಂಧುಗಳಿಗೆ ನಾನು ವೈಯಕ್ತಿಕವಾಗಿ ನನ್ನ ಕುಟುಂಬದ ಪರವಾಗಿ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ನಾನು ತುಂಬು ಹೃದಯದ ಚೆನ್ನಿಕೆರೆ ಅಮ್ಮನ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಿದ್ದೇನೆ. ಪ್ರತಿ ವರ್ಷವೂ ಪುರಾತನ ಕಾಲದಿಂದ ನಮ್ಮ ಗ್ರಾಮದಲ್ಲಿ ಚೆನ್ನಿಕೆರೆ ಅಮ್ಮ ಮೊದಲನೇದು ಸಾಕ್ತೇವಮ್ಮ, ಅದಾದ ನಂತರ ಕನಬಡಮ್ಮ, ಬನ್ನಂತಮ್ಮ, ಚೆನ್ನಿಕೆರೆ ಅಮ್ಮ ಅಂತೇಳಿ ನಮ್ಮ ಹಿಂದಿನ ಪೂರ್ವರು ನಮ್ಮ ಗ್ರಾಮದಲ್ಲಿ ಹಿಂದಿನೂ ಕೂಡ ಗ್ರಾಮದ ಹಬ್ಬಗಳನ್ನು ಒಂದೊಂದು ವರ್ಗ, ಚೆನ್ನಿಕೆರೆ ಅಮ್ಮ ಒಂದು ವರ್ಗ ಮಾಡ್ತದೆ, ಮತ್ತು ಬನ್ನಂತಮ್ಮ ಒಂದು, ಕನಬಡಮ್ಮ ಒಂದು ಹಬ್ಬ ಮಾಡ್ತದೆ, ಮತ್ತು ನಮ್ಮ ಸಾಕ್ತೇವಮ್ಮ ಗ್ರಾಮ ದೇವತೆ ಅವರು ಕೂಡ ಒಂದು ನಮ್ಮ ಗ್ರಾಮದ ಯಜಮಾನರುಗಳು ಮುಖಂಡರು ಎಲ್ಲರೂ ಕೂಡ ಇವತ್ತು ನಮ್ಮ ಗ್ರಾಮದಲ್ಲಿ ಎಲ್ಲರೂ ಕೂಡ ಇವತ್ತು ವಿಶೇಷವಾಗಿ ಹಬ್ಬವನ್ನು ನಮ್ಮ ಗ್ರಾಮದ ಎಲ್ಲ ಬಂಧುಗಳು ಆಚರಣೆಯನ್ನು ಹಿಂದಿನಿಂದನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತೆಲ್ಲ ನೋಡ್ತಾ ಇದ್ದೀರಿ ನೀವೇ, ಉದ್ದಕ್ಕೂ ನಮ್ಮ ಮನೆ ಮಂಚಮ್ಮ ದೇವಸ್ಥಾನದಿಂದ ಉದ್ದಕ್ಕೂ ಗ್ರಾಮ ದೇವತೆಯನ್ನು ಮೆರವಣಿಗೆ ಮಾಡಿ ಕಲಾ ತಂಡಗಳ ಜೊತೆ ಮತ್ತು ಎಲ್ಲ ಗ್ರಾಮದ ಬಂಧುಗಳು ತಂಬಿಟ್ಟು ಬೆಳಗ್ಗೆಯಿಂದ ಅವ್ರ ನೆನ್ನೆಯಿಂದ ಎಲ್ಲ ಮನೆ ಶುದ್ಧಿ ಮಾಡಿ ಊರಲ್ಲೆಲ್ಲ ಶುದ್ಧಿ ಮಾಡಿ ಇವತ್ತು ತಂಬಿಟ್ಟನ್ನು ಹೊತ್ತು ಎಲ್ಲ ಹಸ್ತಿ ಹೆಣ್ಮಕ್ಳು 1 ಕಿಲೋಮೀಟ್ರ್ ದೂರ ಕೆರೆ ಹತ್ರ ಹೋಗಿ ಅಲ್ಲಿಂದ ತಂಬು ತಂದು ಅಲ್ಲಿ ಮರಿಯನ್ನು ಅಮ್ಮನಿಗೆ ಒಪ್ಪಿಸಿ ತದಾದ ನಂತರ ಗ್ರಾಮ ದೇವತೆ ಹಬ್ಬವನ್ನು ಮಾಡ್ತೇವೆ. ಎಲ್ಲ ವರ್ಗದ ಜನರು ಕೂಡ ಹಬ್ಬವನ್ನು ಮಾಡ್ತೇವೆ. ಬಸವ ಜಯಂತಿ, ಮಾರಿ ಹಬ್ಬ, ಯುಗಾದಿ ಪ್ರತಿಯೊಂದು ಕೂಡ ನಮ್ಮ ಊರಿನಲ್ಲಿ ಹಿಂದೆಯಿಂದನೂ ಎಲ್ಲ ವರ್ಗದವರು ಕೂಡ ಮಾಡ್ತಾ ಬರ್ತಾ ಇದ್ದೇವೆ. ಮತ್ತು ನಮ್ಮ ನಾಗವಾಲ ಗ್ರಾಮ ಇತಿಹಾಸ ಜೀಬಲ್ಲಣ್ಣದವ್ರ ಕಾಲದಿಂದ ಇದುವರೆಗೂ ಕೂಡ ನಾಗವಾಲ ಗ್ರಾಮ ಇಡೀ ನಮ್ಮ ಸುತ್ತಳ್ಳಿಗೆ, ಮೈಸೂರು ತಾಲೂಕಿಗೆ, ಮೈಸೂರು ಜಿಲ್ಲೆಗೆ, ಕರ್ನಾಟಕಕ್ಕೆ ನಂಬರ್ 1 ಇದೆ. ನಮ್ಮ ಪಂಚಾಯತಿನೂ ಕೂಡ ನಂಬರ್ 1 ಇದೆ. ಗಲ್ಲಿ ಬೀದಿಗಳು, ರೋಡ್ಗಳು, ಡಾಂಬರ್ಗಳು ಎಲ್ಲ ವರ್ಗದ ಜನ ಅನ್ಯೂನ್ಯವಾಗಿ ಇರ್ತೇವೆ. ನಮಸ್ತೆ ಸರ್. ಹೇಳಿ, ಇವತ್ತು ಚಿಕ್ಕವೀರಮ್ಮ ಜಾತ್ರೆ ನಡೀತಾರೆ ಅದ್ದೂರಿಯಾಗಿ ನಾಗವಾಲದಲ್ಲಿ, ಏನೆಲ್ಲ ವಿಶೇಷತೆ ಇದೆ ಇವತ್ತು? ಏನು ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ, ವಿಶೇಷವಾಗಿ ಮೈಸೂರು ಜಿಲ್ಲೆಯ ವಿವಿಧ ಭಾಗಗಳಿಂದ ಇಲ್ಲಿ ಏನು ಭಕ್ತಾದಿಗಳು ಬಂದಿದ್ದಾರೆ ಮತ್ತು ಎಲ್ಲರಿಗೂ ಕೂಡ ಈ ಚೆನ್ನಿಕೆರೆ ಅಮ್ಮನ ಹಬ್ಬದ ಒಂದು ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ನಾಗವಾಲ ಗ್ರಾಮದಲ್ಲಿ ಇದುವರೆಗೆ ಈ ಥರ ಹಬ್ಬಗಳು ಹಲವಾರುಗಳು ನಡೀತವೆ. ಅದರಲ್ಲೂ ವಿಶೇಷವಾಗಿ ಚೆನ್ನಿಕೆರೆ ಅಮ್ಮನ ಹಬ್ಬನ ನಾವು ಈ ಒಂದು ಕಾಲಘಟ್ಟದಲ್ಲಿ, ಅಂದರೆ ಮಳೆ ಬರೋ ಒಂದು ಮುನ್ಸೂಚನೆಗೋಸ್ಕರ ಇದನ್ನು ನಮ್ಮ ಪೂರ್ವಜರು ಶತಮಾನಗಳಿಂದ ಇದನ್ನು 3-4 ತಲೆಮಾರುಗಳಿಂದ ಇದನ್ನು ಮಾಡ್ಕೊಂಬಂದಿರೋ ಇತಿಹಾಸ ಇದೆ. ಇದನ್ನು ಈಗಿನ ಕಾಲದಲ್ಲಿ ಕೆಲವು ಹಳ್ಳಿಗಳಲ್ಲಿ ಆಲೆ ಇವೆಲ್ಲ ಮರೆಮಾಚಿ ಹೋಗ್ತಾ ಇದ್ದಾವೆ. ಆದರೂ ನಮ್ಮ ನಾಗವಾಲ ಗ್ರಾಮದಲ್ಲಿ ನಮ್ಮ ನಾಯಕರಾದ ಹಳೆ ಮೈಸೂರು ಭಾಗದ ಪ್ರಭಾವಿ ನಾಯಕರಾದ KPCC ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ನರೇಂದ್ರಣ್ಣನವರು ಪ್ರತಿಯೊಬ್ಬ ವರ್ಗದ ಒಂದು ಜನರಿಗೆ ಮತ್ತು ವಿಶೇಷವಾಗಿ ರೈತರಿಗೆ, ಹಳ್ಳಿ ಜನಕ್ಕೆ ಇದು ಒಂದು ಅವರ ಭಾವನೆಗೆ ಒಂದು ಸ್ಪಂದಿಸೋ ಒಂದು ಕಾರ್ಯಕ್ರಮವನ್ನು, ಇದಕ್ಕೆ ಮೂಲ ಕಾರಣಕರ್ತರು ನಮ್ಮ ನರೇಂದ್ರಣ್ಣವರು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ವಿಶೇಷವಾದ ಹಬ್ಬವನ್ನು ಪ್ರತಿಯೊಂದು ಗ್ರಾಮದ ಪ್ರತಿಯೊಂದು ಪಂಗಡದ ವರ್ಗದ ಜನರೆಲ್ಲ ಸೇರಿಕೊಂಡು ವಿಶೇಷವಾಗಿ ವಿಜೃಂಭಣೆಯಿಂದ ಸಡಗರದಿಂದ ಈಗ ಏನು ಆಚರಣೆ ಮಾಡ್ತಾ ಇದ್ದೀವಿ, ನೀವೇ ನೋಡ್ಬೋದು. ಇದಕ್ಕೆ ನೇರ ಎಲ್ಲರೂ ಗ್ರಾಮದ ಪ್ರತಿಯೊಬ್ಬ ವರ್ಗದವರು ಸೇರಿದ್ರೂ ಸಹ ಅದಕ್ಕೆ ಒಂದು ಬೆನ್ನೆಲುಬಾಗಿ ಆಧಾರ ಸ್ತಂಭವಾಗಿ ನಮ್ಮ ನರೇಂದ್ರಣ್ಣವರು ನಿಂತಿದ್ದಾರೆ. ಅದಕ್ಕೆ ಅವರಿಗೆ ನಾನು ಶುಭಾಶಯವನ್ನು ವಿಶೇಷವಾಗಿ ನನ್ನ ಕಡೆಯಿಂದ ಕೋರೋಕ್ಕೆ ಇಷ್ಟಪಡ್ತೀನಿ. ನಾಗವಾಲ ಗ್ರಾಮದಲ್ಲಿ ವಿಶೇಷವಾಗಿ ಎಲ್ಲ ವರ್ಗನೂ ಸೇರಿ ಒಳ್ಳೆ ಹಬ್ಬನ ಮಾಡ್ತಾಯಿದ್ದಾರೆ. ಸಂತೋಷದಿಂದ ನಾವೆಲ್ಲರೂ ಸೇರಿದ್ದೀವಿ. ಈಗ ವಿಶೇಷದಿಂದ ಹಬ್ಬ ನಡೀತಾ ಇದೆ, ಕಾರ್ಯಗತ ನಡೀತಾ ಇದೆ, ಮತ್ತು ಎಲ್ಲ ವರ್ಗನೂ ಸೇರಿ ಮಾಡ್ತಾಯಿವಿ. ಈ ಹಬ್ಬ ಏನು ಪ್ರತಿ ವರ್ಷ ಮಾಡ್ತೀರೋ ಇಲ್ಲ ವರ್ಷಕ್ಕೆ ಮಾಡ್ತೀರೋ? ಹಬ್ಬ ಬರುತ್ತಲ್ಲ, ವಿಶೇಷತೆ ಇಲ್ಲಿದು ಅಂತ ವರ್ಷಕ್ಕೊಂದ್ಸಾರಿ ಮಾಡ್ತೀರಾ? ವಿಶೇಷತೆ ಏನು? ವಿಶೇಷ ಏನು? ಹಾಂ, ವಿಶೇಷ ಏನು? ಅದ್ರ ಬಗ್ಗೆ ಹೇಳಿ. ಅದ್ರ ಬಗ್ಗೆ ಏನು ಅಂದರೆ ಹಬ್ಬದ್ದು ವಿಶೇಷತೆ ಏನು ಸರ್? ವಿಶೇಷ ಅಲ್ಲ, ಇದು ಪೌರ್ವಾರ್ಜಿತದಿಂದ ಬಂದಿರತಕ್ಕಂಥದ್ದು. ಇವತ್ತು ವಿಶೇಷ ಏನೂ ಇಲ್ಲ. ಸ್ವಲ್ಪ ಅವತ್ತಿಗೂ ಇವತ್ತಿಗೂ ಇವೆಲ್ಲ ಲೈಟು ಪೈಟು ಅವು ಇವು ತರಿಸಿ ಮಾಡ್ತಾರೆ. ಶಾಂತಿ ನೆಮ್ಮದಿ ಜನತೆಗೆ
ಗ್ರಾಮಕ್ಕೆ ಎಲ್ಲ ವ್ಯವಸ್ಥೆಗೂ ಈ ಹಬ್ಬ ಮಾಡೋದು. ಅದಕ್ಕಿಂತ ಮಿಗಿಲಾಗಿ ಇವತ್ತು ವಿಶೇಷವಾಗಿ ಮಾಡ್ತಾ ಇರೋದು ಏನಾದ್ರೆ ಮಳೆಯ ಸಮೃದ್ಧಿಯಾಗಿ ಮಳೆ ಆಗಲಿ ಅಂತ, ಸಮೃದ್ಧಿ ಮಳೆ ಆಗಲಿ ಅಂದ್ಬಿಟ್ಟು ಈ ರೀತಿ ಒಂದು ಮಳೆ ಆಗಲಿ ಅಂತ ಅದ್ಭುತವಾಗಿ ವಿಶೇಷವಾಗಿ ಮಾಡ್ತಾ ಇದ್ದೀವಿ. ಇವ್ರು ಕೇಳಿದ್ರಲ್ಲ ಅದಕ್ಕೆ. ಮತ್ತೆ ಕಾರ್ಯಕ್ರಮಗಳು ಏನೇನಿದೆ ಸರ್ ಇವತ್ತು? ಇವತ್ತು ಕಾರ್ಯಕ್ರಮಗಳು ಏನೇನಿದೆ? ಏನೆಲ್ಲ ಕಾರ್ಯಕ್ರಮಗಳು ಇರುತ್ತೆ? ಇಲ್ಲಿಂದ ದೇವರು ಪೂಜೆ ಮಾಡಿಸೋದು, ಮತ್ತು ಕಳಸ ಮೆರವಣಿಗೆ, ಮತ್ತು ಮಹಿಳೆಯರೆಲ್ಲ ತಂಬಿಟ್ಟು ಹೊತ್ಕೊಂಡು ಹಿಂದೆ ಸಂಪ್ರದಾಯ ಅವ್ರದ್ದೇ ಉಡುಗೊರೆ ತೊಡುಗೊರೆ ಹಾಕೊಂಡು ಭಾಳ ಸೌಮ್ಯವಾಗಿರೋದು. ಈಗ ಗಂಡಸರಿಗಿಂತ ಹೆಂಗಸದು ಭಾಳ ಅದ್ಭುತ. ಅದಕ್ಕೆ ಬಸವಣ್ಣ ಹೇಳಿರೋದು, ಭಕ್ತಿ ಇಲ್ಲದೆ ನಾ ಮನೆಯ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ಒನ್ನೆಯನ ಮನೆಯಲ್ಲೂ ಬೇಡಿದೆ, ಪುರ ಭಕ್ತ ಜನರ ಭಕ್ತಿ ಭಿಕ್ಷೆಗೆ ತುಂಬಿತು ಎನ್ನ ಪಾತ್ರೆ ಕೂಡಲ್ಲ ಸಂಗಮ ದೇವ ಅಂತ. ಹಾಗೆ ನಮ್ಮಲ್ಲಿ ಭಕ್ತಿ ಇದ್ದರೆ ಪಾತ್ರೆ ತುಂಬ್ತದೆ, ಊರು ತುಂಬ್ತದೆ, ಜನನ ತುಂಬ್ತದೆ, ಮಳೆನೇ ಆಗೋಯ್ತು. ಮಾಧ್ಯಮದಲ್ಲಿ ಬಿತ್ತರಿಸ್ತೀರಲ್ಲ, ಅದಕ್ಕೆ ಹೆಚ್ಚಾಗಿ ನಾನು ಕೇಳ್ಕೊತೀನಿ ಅಂತ ಅಂದರೆ, ಒಂದು ಇದು ಭಾಳ ಶಕ್ತಿ ದೇವತೆ. ಇದೆಲ್ಲ ಚೆನ್ನಿಕೆರವಿನ ಹಬ್ಬ ಅಂತ ಹಂಗೆ ಅಂತಾರೆ. ಚೆನ್ನಿಕೆರವಿನ ಹಬ್ಬ ಅಲ್ಲ ಇದು, ಆದಿಶಕ್ತಿ ಹಬ್ಬ. ಅಲ್ಲಿ ಆ ಚೆನ್ನಿಕೆರವಿನ ದೇವಸ್ಥಾನದಲ್ಲಿ ಆದಿಶಕ್ತಿ ಅಂತ ಹಾಕೊಂಡಿರೋದು. ಆದಿಶಕ್ತಿ ಅಂದರೆ ಚಾಮುಂಡೇಶ್ವರಿದು ಆಷಾಢ ಮಾಸ ಬರೋಕ್ಕೊಂಬದಲೇ ಈ ಹಬ್ಬ ಮಾಡೋಂಥ ಸಂಪ್ರದಾಯ ನಮ್ಮ ಪೂರ್ವಿಕರಿಂದ. ಆಮೇಲೆ ಆಷಾಢ ಮಾಸನ ಚಾಮುಂಡಿ ಬೆಟ್ಟದಲ್ಲಿ ಮಾಡ್ತಾರೆ. ಆಷಾಢ ಮಾಸ ಅಂತ ಅಂದ್ಬಿಟ್ಟದ್ದೆ ಚಾಮುಂಡಮ್ಮನಿಗೆ ಮಾಡ್ತಾರೆ. ಈ ಸುತ್ತಮುತ್ತ ಊರಲ್ಲಿರೋ ಜನ ಅಥವಾ ದೇವತೆ ಹೆಸರಲ್ಲಿ ಕಟ್ಟಿರೋಂಥ ದೇವಸ್ಥಾನದ ಜನ ಅಡ್ವಾನ್ಸಾಗಿ ಎಲ್ಲ ಅರ್ಲಿಯರಾಗಿ ಮಾಡಿ ಅಲ್ಲಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಎಲ್ಲಿ ಬೆಟ್ಟದಲ್ಲಿ, ಚಾಮುಂಡಿ ಬೆಟ್ಟದಲ್ಲಿ ಮೂಲ ಇವು ದೇವ್ರುಗಳು. ಆದಿಶಕ್ತಿಗೆ ಇವೆಲ್ಲ ಮೂಲ. ಅವರು ತಪಸ್ ಮಾಡಿ ಮತ್ತು ಜ್ಞಾನೋದಯ ಇಟ್ಕೊಂಡು ಇಲ್ಲೆಲ್ಲ ಹೋಗಿರೋ ಜಾಗ ಈಗ ಅಭಿವೃದ್ಧಿ ಆಯ್ತಾ ಇರೋದು. ಅವರೇನಾದರೂ ಇಲ್ಲಿಗೆ ಮೂಲ ಬಂದು ಅಥವಾ ತಪಸ್ ಮಾಡಿ ಅಥವಾ ಜ್ಞಾನೋದಯ ಏನಾದರೂ ಇಲ್ಲಿಗೆ ಕೊಡದೇ ಇದ್ದರೆ, ಶಕ್ತಿ ತುಂಬದೇ ಇದ್ದರೆ ಆ ದೇವತೆ ಇಷ್ಟಾತ ದೇವಸ್ಥಾನ ಆಯ್ತಿತ್ತಲ್ಲ, ಈ ಅದ್ದೂರಿಯಾಗಿ ಹಬ್ಬನೂ ಆಯ್ತಿತ್ತಲ್ಲ. ನೀವೆಲ್ಲ ಮಾಧ್ಯಮದವರು, ಈ ದೋಳ್ನವರು, ಈ ಜನ ಎಲ್ಲ ಬರೋಂಗೂ ಇಲ್ಲ. ಇದಕ್ಕೆಲ್ಲ ಕಾರಣ ತಾಯಿ ಆದಿಶಕ್ತಿ. ಅಂದ್ರೆ ಪೂರ್ವಜರು ಆ ಥರ ನಡ್ಕೊಂಡು ಬಂದಿದ್ದಾರೆ. ನಮ್ಮ ಪೂರ್ವಜರು ನಡ್ಸ್ಕೊಂಡು ಬಂದಿದ್ದಾರೆ. ನಮ್ಮ ತಾತ ಆಗ ತಮಟೆ ವಾದ್ಯ ಇಲ್ಲ, ತಮಟೆಲ್ಲಿ ಕುಡ್ಕೊ ಹೋಗೋದು ನಮ್ಮ ತಾತ. ಅವ್ರಿಗೂ ತಾತ, ಇವ್ರಿಗೂ ತಾತ. ಅವರು ತಮಟೆಲ್ಲೇ ಕುಡ್ಸ್ಕೊ ಹೋಗೋದು. ಮತ್ತು ಇನ್ನೇನು ಇಲ್ಲ, ಸೊಪ್ಪು ಕೊಟ್ಕೊಂಡು ಕುಣ್ಕೊ ಹೋಗೋದು, ಸೊಪ್ಪ ಮೈ ಕೈಗೆಲ್ಲ. ಆಗ ಅದೇ ಗಂಡಸರು ಸೀರೆ ಉಟ್ಕೊಂಡು ಕುಣಿಯೋದು. ಗಂಡಸರು ಆಗಿನ ಕಾಲದಲ್ಲಿ ಸೀರೆ ಉಟ್ಟಿ ಕುಣ್ಕೊ ಹೋಗೋದು ಆ ಸಂಪ್ರದಾಯ ಇತ್ತು. ಇದೆಲ್ಲ ಫ್ಯಾಷನ್, ನ್ಯೂ ಫ್ಯಾಷನ್. ಈಗ ಅದು ನೋಡಿದ್ರೆ ಅವರು ಆ ಕುರಿ ಕಂಬಳಿ, ಆ ದೋಳು, ಆಮ್ಯಾಕ ಆ ಬಟ್ಟೆ ಎದಕ್ಕೆ ಕಟ್ಕೊಂಡಿದ್ದು ಹುಲಿ ಚರ್ಮದಂಗೆ ಕಾಣ್ತದೆ. ಏನು ಚಲೋ ಬಿಡ್ರ, ಹುಲಿ ಚರ್ಮದಂಗೆ ಕಾಣ್ತಾವೆ ಅವೆಲ್ಲ. ಅವ್ರು ನೋಡಿದಾಗ ಹಿಂದ್ಲಕ್ಕೆ ಕಾಲ್ತದ್ನ. ಈಗ ಹೊಸ ಹುಡುಗ್ರು ಏನು ಗೊತ್ತಾಗ್ತೋ ಬಿಟ್ಟೋದೋ ಗೊತ್ತಿಲ್ಲ. ನನಗೆ ಚೆಲುವೇಗೌಡ್ರಿಗೆ ಆ ಹಿಂದ್ಲಕ್ಕೆ ಕಾಲ್ತದ್ದು ಇದ್ವಲ್ಲ ಅವು ಸ್ಮರಣೆ ಆಯ್ತವೆ. ಬಸವರಾಜು ಅಂತೇಳಿ ಬಿಳಿಕೆರೆ ಅವರು. ನಾನು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ, ಹುಣಸೂರು ತಾಲೂಕು. ಆದರೆ ಆದಿಶಕ್ತಿ ದೇವಸ್ಥಾನ ಇಷ್ಟೆಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ನಾಯಕರಾದಂಥ ನರೇಂದ್ರ ಅವರು ಈ ಭಾಗದಲ್ಲಿ 4-5 ದೇವಸ್ಥಾನ ಕಟ್ಟಿ ಅಚ್ಚುಕಟ್ಟಾಗಿ ಒಂದು ಹಬ್ಬ ಮಾಡಿಸ್ತಾವ್ರೆ. ಅವ್ರಿಗೆ ಹೆಚ್ಚಿನ ರೀತಿ ಅವರು ಆರೋಗ್ಯ ಕೊಟ್ಟು ಅವರು ಚೆನ್ನಾಗಿ ಬೆಳೀಲಿ ಅಂತ ಆಶ್ರಯ ಮಾಡ್ತೀವಿ. ಇನ್ನೂ 16 ದೇವಸ್ಥಾನ ಕಟ್ಟಿ ಒಳ್ಳೆ ದೇವಸ್ಥಾನ ಮಾಡಿ ಅವರು ಚೆನ್ನಾಗಿ ಬೆಳಿಬೇಕು, ರಾಜಕೀಯವಾಗಿ ಎತ್ತರಕ್ಕೆ ಬೆಳಿಬೇಕು. ಅವರು ನಮ್ಗೆ ಅದೊಂದು ಆಸೆ ಐತೆ. ಒಳ್ಳೆ ಅಧಿಕಾರದಲ್ಲಿ ಅವರು MLA ಆಗಿ ಒಂದು ಮಿನಿಸ್ಟರ್ ಆಗಿ ಹೊರಹೊಮ್ಮಿ ಬರಬೇಕು ಅನ್ನೋದೇ ನನ್ನ ಆಸೆ. ಮತ್ತು ಮೈಸೂರು ತಾಲೂಕು ನಾಗೋಲ ಗ್ರಾಮದಲ್ಲಿ ಚೆನ್ನಿಕೆರೆ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಿದೆ. ಈ ಒಂದು ಹಬ್ಬಕ್ಕೆ ಸುತ್ತಮುತ್ತಲ ಗ್ರಾಮಸ್ಥರು, ಯುವಕರು ಮತ್ತು ಬಂಧು ಮಿತ್ರರು ಕೂಡ ಭಾಗವಹಿಸುವ ಒಂದು ಪರಿಪಾಠ ಇದೆ. ಈ ಹಬ್ಬವನ್ನು ಪ್ರತಿ ವರ್ಷ 7ನೇ ತಿಂಗಳಲ್ಲಿ ಆಚರಣೆ ಮಾಡಲಾಗುತ್ತೆ. ಯಾಕೆಂದರೆ ಈಗ ಮಳೆಗಾಲ ಹೆಚ್ಚಾಗಲಿ, ಬೆಳೆ ಮತ್ತು ಎಲ್ಲ ಸುಭಿಕ್ಷೆ ಆಗಲಿ ಅನ್ನೋ ಉದ್ದೇಶದಿಂದ ಹಿಂದಿನಿಂದಲೂ ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ.
ಅದೇ ರೀತಿ ಇವತ್ತು ಕೂಡ ನಮ್ಮ KPCC ಪ್ರಧಾನ ಕಾರ್ಯದರ್ಶಿಗಳು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ನಮ್ಮ APMC ಅಧ್ಯಕ್ಷರು ಆದಂಥ ಸನ್ಮಾನ್ಯ ನರೇಂದ್ರ ಅವರ ನೇತೃತ್ವದಲ್ಲಿ ಅನೇಕ ಕಲಾ ತಂಡಗಳನ್ನ ಕರೆಸಿ ಜೊತೆಗೆ ಕಳಸ ಮೆರವಣಿಗೆ ಮತ್ತು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಪೂಜಾ ಕಾರ್ಯಕ್ರಮದ ಉದ್ದೇಶ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಇಡೀ ಗ್ರಾಮಕ್ಕೆ ಒಳ್ಳೆಯದಾಗಲಿ ಮತ್ತು ಸುತ್ತಮುತ್ತಲ ಗ್ರಾಮಗಳಿಗೆ ಮಳೆ ಬೆಳೆ ಸುಭಿಕ್ಷೆ ಆಗಲಿ ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡಲಾಗ್ತಿದೆ. ಈ ಒಂದು ಹಬ್ಬದ ಪ್ರಯುಕ್ತ ನಮ್ಮ ಅಧ್ಯಕ್ಷರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಮತ್ತು ಆಯಸ್ಸು ಆರೋಗ್ಯ ಕೊಡಲಿ ಅಂತೇಳಿ ಈ ಮೂಲಕ ನಾನು ಹಾರೈಸ್ತೀನಿ. ನನ್ನ ಹೆಸರು BK ಈಶ್ವರ್ ಅಂತೇಳಿ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೆ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಮಿತಿಯ ಗೌರವಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಓಕೆನಾ, ಹೇಳಿ ಸರ್. ಈ ದಿನ ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ನಾಗವಾಲ ಗ್ರಾಮದಲ್ಲಿ ಗ್ರಾಮ ದೇವತೆ ಚೆನ್ನಿಕೇರಿ ಅಮ್ಮನ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾಗವಾಲದ ಮತ್ತು ಇಲ್ವಾಲ ಹೋಬಳಿ ಸುತ್ತಮುತ್ತ ಇಡೀ ಮೈಸೂರು ಜಿಲ್ಲೆಯ ಸಮಸ್ತ ಸರ್ವ ಜನಾಂಗದವರು ಕೂಡ ಸೇರಿ ಇವತ್ತು ನಾಗವಾಲ ಗ್ರಾಮದಲ್ಲಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಇವಾಗ ಏನು ಸಮಸ್ಯೆಗಳಿದೆ ನಿಮಗೆ ಗೊತ್ತು, ರೈತರ ಸಮಸ್ಯೆಗಳು, ಮಳೆ ಬೆಳೆ ಆಗ್ತಾಯಿಲ್ಲ ಕಾಲಕ್ಕೆ ತಕ್ಕಂತೆ. ಹಾಗಾಗಿ ಜನರಿಗೆ, ರೈತರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಉತ್ತಮ ಮಳೆ ಆಗಬೇಕು, ರೈತರಲ್ಲಿ ಮಂದಹಾಸ ಮೂಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಈ ಒಂದು ಹಬ್ಬವನ್ನು ಎಲ್ಲ ವರ್ಗದ ಜನಾಂಗ ಕೂಡ ಒಗ್ಗಟ್ಟಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದಕ್ಕೆ ಮೂಲ ಕಾರಣ ನಮ್ಮ ನೆಚ್ಚಿನ ನಾಯಕರಾದಂತಹ KPCC ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ನರೇಂದ್ರನವರು ಕೂಡ ಇದಕ್ಕೆ ಭಾಳ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿಯನ್ನು ಅವರು ಮಾಡಿದ್ದಾರೆ ಗ್ರಾಮದಲ್ಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮತ್ತು ಮತ್ತೊಮ್ಮೆ ನಮ್ಮ ನರೇಂದ್ರನವ್ರಿಗೆ ತಾಯಿ ಚಾಮುಂಡೇಶ್ವರಿ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶೀರ್ವಾದ ಸದಾ ಅವ್ರಿಗೆ ಇರಬೇಕು. ಮತ್ತಷ್ಟು ಅಭಿವೃದ್ಧಿ ಕೆಲಸಗಳು ಅವರಿಂದ ಈ ಗ್ರಾಮಕ್ಕೆ ಆಗಬೇಕು. ಮತ್ತು ಇಡೀ ಮೈಸೂರು ಜಿಲ್ಲೆಯಲ್ಲಿ ಅವ್ರ ಕೊಡುಗೆ ಭಾಳ ಅಪಾರವಾದಂಥದ್ದು. ಹಾಗಾಗಿ ಭಾಳ ಜನಮನ್ನಣೆಯನ್ನು ಗಳಿಸಿರ್ತಕ್ಕಂಥ ಒಬ್ಬ ಯುವ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಭಗವಂತ ಹೆಚ್ಚಿನ ರೀತಿ ಆಯುಸ್ಸು, ಆರೋಗ್ಯ, ಅಭಿವೃದ್ಧಿ ಕೊಟ್ಟು ಉನ್ನತ ಸ್ಥಾನಮಾನದ ಅಧಿಕಾರವನ್ನು ರಾಜಕಾರಣದಲ್ಲಿ ಕರುಣಿಸಲಿ ಅಂತೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತು ಎಲ್ಲ ವರ್ಗದ ಜನತೆಗೆ ಕೂಡ ನಾವು ಈ ಒಂದು ಗ್ರಾಮ ದೇವತೆಯ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ನನ್ನ ಹೆಸರು ನಮಸ್ಕಾರ, ನನ್ನ ಹೆಸರು ರವಿಕುಮಾರ್ ಅಂತ. ನಮ್ಮ ಅಖಿಲ ಕರ್ನಾಟಕ ಮಲ್ಲಿಕಾರ್ಜುನ್ ಖರ್ಗೆ ಅಭಿಮಾನಿಗಳ ಸಂಘದ ನಮ್ಮ ರಾಜ್ಯಾಧ್ಯಕ್ಷರಾದ ಅಂತ ನರೇಂದ್ರ ಬ್ರದರ್ ಅವರು, ಮತ್ತು ನಾವು ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾವು ಕೋಲಾರದಿಂದ ಇಲ್ಲಿ ಹಬ್ಬಕ್ಕೆ ಬಂದಿದ್ದೀವಿ. ಏನು ಇಂದಿನ ಅನಾದಿ ಕಾಲದಲ್ಲಿ ನಮ್ಮ ಭಾರತದ ದ್ರಾವಿಡ ಸಂಸ್ಕೃತಿ, ನಮ್ಮ ಭಾರತದಲ್ಲಿ ದ್ರಾವಿಡ ಸಂಸ್ಕೃತಿಲಿ ನಾವು ತಾಯಿಗೆ ಮಹತ್ವದ ಸ್ಥಾನವನ್ನು ಕೊಡ್ತಾಯಿದ್ವಿ. ತಾಯಿ ಭೂಮಿ ತಾಯಿಗೆ ಹೋಲಿಸ್ತಾರೆ. ತಾಯಿಗೆ ಮಹತ್ವದ ಸ್ಥಾನ ಕೊಡೋದ್ರಿಂದ ನಾವು ಆ ಕುಲಗಳಿಗೆ, ಕುಲದೈವಗಳು, ಆ ಕುಲಕ್ಕೆ ದೊಡ್ಡವ್ರನ್ನ ನಾವು ದೇವತಾ ಆರಾಧನೆ, ತಾಯಿ ಆರಾಧನೆ ಮಾಡಿದ್ವಿ. ಅದೇ ರೀತಿಯಾಗಿ ಎಲ್ಲ ಗ್ರಾಮಗಳಲ್ಲೂ ಸಹ ಎಲ್ಲ ಇಡೀ ದೇಶದಾದ್ಯಂತ ದ್ರಾವಿಡ ಸಂಸ್ಕೃತಿಲಿ ತಾಯಿ ಮುಖ್ಯ. ಅದೇ ರೀತಿ ತಾಯಿ ಚಾಮುಂಡೇಶ್ವರಿ ಮತ್ತು ದುರ್ಗಾದೇವಿ ಮತ್ತು ಈ ಕಾಮಾಖ್ಯ, ಆ ಥರ ದೇಶದಲ್ಲಿ ಆ ರಾಜ್ಯಗಳಲ್ಲಿ ಒಂದೊಂದು ತಾಯಿ ಮತ್ತು ಆ ತಾಯಿಯ ಸಹೋದರಿಯರು, ಆ ಒಂದು ಕುಲಗಳಿಗೆ ದೊಡ್ಡವ್ರನ್ನ ನಾವು ತಾಯಿ ಆರಾಧಕರಾಗಿ ಈ ಒಂದು ಹಬ್ಬಗಳನ್ನ ಆಚರಣೆ ಮಾಡ್ತಾಯಿದ್ವಿ. ಆದ್ದರಿಂದ ಈ ಸಂದರ್ಭದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ, ನಾಡಿನ ಜನತೆಗೆ, ಇಡೀ ದೇಶಕ್ಕೆ ಒಳ್ಳೆಯ ಸಮೃದ್ಧಿ ಮಳೆ ಬೆಳೆ ಆಗಿ ಈ ಮೈಸೂರು ಸುಮಾರು ಸಾಂಸ್ಕೃತಿಕ ನಗರಿ, ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಮೈಸೂರು ಸಾಂಸ್ಕೃತಿಕ ರಾಜಧಾನಿ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರವರು, ಈ ಒಂದು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕೋಲಾರ, ಚಿಕ್ಕಬಳ್ಳಾಪುರ ಅಂಥ ಒಂದು ಪುಣ್ಯದ ನೆಲ ಇದು. ಎಲ್ರಿಗೂ ಜಯವಾಗಲಿ. ಜೈ ಹಿಂದ್, ಜೈ ಭೀಮ್. ನಮಸ್ಕಾರ, ನಮ್ಮ ಹೆಸರು ಚೆಲುವರಾಜ್ ಅಂತ ಅಂದ್ಬಿಟ್ಟು. ರೆಡಿನಾ? ನಮಸ್ಕಾರ, ನಮ್ಮ ಹೆಸರು ಚೆಲುವರಾಜ್ ಅಂತ ಅಂದ್ಬಿಟ್ಟು ಇಲ್ವಾಲ ಹೋಬಳಿ ಕ್ಷೇಮಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ಈ ದಿನ ಏನು ನಮ್ಮ ನಾಗೋಲ ಗ್ರಾಮದಲ್ಲಿ ಒಂದು ಚೆನ್ನಿಕೆರೆ ಎಂಬ ಹಬ್ಬ ಅಂತ ಅಂದ್ಬಿಟ್ಟು ಭಾಳ ಸಡಗರದಿಂದ ನಮ್ಮ ನರೇಂದ್ರಣ್ಣನವರ ನೇತೃತ್ವದಲ್ಲಿ ನಡೀತಾ ಇದೆ. ಈ ಹಬ್ಬದ ವಿಶೇಷತೆ ಏನಂದರೆ,
ಆಗ ಪೂರ್ವಜರು ಮಳೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಆ ಮಳೆನ ಪ್ರಾರ್ಥನೆ ಮಾಡೋಕ್ಕೋಸ್ಕರ ಈ ಒಂದು ಹಬ್ಬನ ನಮ್ಮ ಈ ಆಷಾಢ ಮಾಸದ ಪ್ರಾರಂಭದಲ್ಲಿ ಈ ಪೂಜೆನ ಇಟ್ಕೊಂಡಿರ್ತಾರೆ. ಅದ್ರ ಪ್ರಯುಕ್ತ ಚೆನ್ನಿಕೆರೆ ಹಬ್ಬ. ಈ ದಿನ